ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಒಂದು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ದಂಡಿಯಾಗಿ ಈರುಳ್ಳಿ ಹಾಕಿ. ನಾನೊಂದು 3 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಒಂದು ಬೇಸನ್ಗೆ ಇದಿಷ್ಟನ್ನು ಸೇರಿಸ್ಕೋಬೇಕು. ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಆದಷ್ಟು. ಅಕಸ್ಮಾತ್ ನಿಮಗೆ ದಪ್ಪಕ್ಕೆ ಇಷ್ಟ ಆಗುತ್ತೆ ಅಂದರೆ ದಪ್ಪಕ್ಕೆ ಹೆಚ್ಕೊಂಡು ಹಾಕೋಬೋದು, ಏನು ತೊಂದರೆ ಇಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಕ್ರಷರು ಅಥವಾ ವೆಜಿ ಕಟ್ಟರ್ ಏನಾದ್ರು ಇದ್ದರೆ ಅದರಲ್ಲಿ ಹಾಕ್ಕೊಂಡ್ರೂ ಸಲೀಸಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ಆಮೇಲೆ ಈರುಳ್ಳಿ ಹೆಚ್ಚಿದ್ದು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಇಚ್ಛೆ ಬಂದಷ್ಟು ಹಾಕ್ಬೋದು, ಎಷ್ಟು ಇಷ್ಟನೋ ಅಷ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನಿವತ್ತು. ಅದನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ರೊಟ್ಟಿ ತುಂಬ ಬಗೆಯಲ್ಲಿ ಮಾಡಬಹುದಲ್ವ, ಇದು ಒಂದು ವಿಧಾನದ ರೊಟ್ಟಿ. ನಮ್ಮ ಮನೆಯಲ್ಲಿ ಈರುಳ್ಳಿ ರೊಟ್ಟಿ ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಆಮೇಲೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕಬೇಕು. ಜೀರಿಗೆ ನಾನು 1 ಟೀ ಸ್ಪೂನ್ ಅಳತೆನಲ್ಲಿ 1-1.5 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೇರಿಸ್ಬಿಟ್ಟು ಇದಕ್ಕೆ ಬೇಕು ಅಂದರೆ ನೀವು ಕಾಯಿ ತುರಿನೂ ಹಾಕೋಬೋದು. ನಾನಿವತ್ತು ಕಾಯಿ ತುರಿ ಹಾಕದಿರ ಮಾಡ್ತಾಯಿದ್ದೀನಿ. ಈರುಳ್ಳಿನೂ ಹಾಕಿ ಕಾಯಿ ತುರಿನೂ ಹಾಕಿದ್ರೂ ರುಚಿಯಾಗೇ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ನಾನು ಈರುಳ್ಳಿ ಹಾಕಿದ್ದೀನಲ್ವ ಜಾಸ್ತಿನೇ, ಹಾಗಾಗಿ ಕಾಯಿ ತುರಿ ಹಾಕಲಿಲ್ಲ. ಇದಕ್ಕೆ ಈ ಸ್ಟೇಜಲ್ಲೇ ಉಪ್ಪು ಹಾಕ್ತಾಯಿದ್ದೀನಿ. 1.5 ಚಮಚದಷ್ಟು ಉಪ್ಪು ಬೇಕಾಗುತ್ತೆ. ನಾನು ಸಾಮಾನ್ಯವಾಗಿ ಮಾಡೋದು ಅಳತೆ ಗೊತ್ತಲ್ವ, ಹಾಗಾಗಿ 1.5 ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ರೊಟ್ಟಿ ಹಿಟ್ಟಲ್ಲಿ, ನಾನು ಕಲಿಸ್ತಾ ಇರೋ ರೊಟ್ಟಿ ಹಿಟ್ಟಲ್ಲಿ ಒಂದು 10-12 ರೊಟ್ಟಿ ಆರಾಮಾಗುತ್ತೆ. ಆಮೇಲೆ ಇದು ಈರುಳ್ಳಿದು ಮಸಾಲೆ ಇರುತ್ತಲ್ವ, ಇದನ್ನು ಹೀಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕೈಗೆ ಸಿಗಬಾರ್ದು ಹಸಿರು ಮೆಣಸಿನ್ಕಾಯಿ ಅನ್ನೋದಾದರೆ ಮಿಕ್ಸಿಗೆ ಹಾಕ್ಕೊಂಡು ಅಥವಾ ಕ್ರಷರ್ಗೆ ಹಾಕ್ಕೊಂಡು ಸೇರಿಸ್ಕೋಬಹುದು. ಆಮೇಲೆ ಒಂದು 3 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಒಂದು ರೊಟ್ಟಿ ಸೈಜ್ ಎಷ್ಟು ಮಾಡ್ತೀರಾ ಮತ್ತು ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮಾಡೋವಂಥ ಒಂದು ಉಂಡೆನಲ್ಲಿ ಒಂದು ದೊಡ್ಡ ಸೈಜ್ ರೊಟ್ಟಿ ಆಗುತ್ತೆ. ಮತ್ತು ಆ ಥರದ್ದು ಇದರಲ್ಲಿ ಹೇಳಿದ್ನಲ್ಲ 10-12 ರೊಟ್ಟಿ ಆರಾಮಾಗುತ್ತೆ. ಇನ್ನು ಚಿಕ್ಕದಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಇದನ್ನು ಡ್ರೈ ಆಗಿಯೇ ಒಂದು ಸ್ವಲ್ಪ ಕಲಿಸ್ಕೊಂಬಿಟ್ಟು ಅದಕ್ಕೆ ತಣ್ಣೀರನ್ನೇ ಮಿಕ್ಸ್ ಮಾಡ್ತೀನಿ. ನಾನೇನು ಬಿಸಿನೀರು ಹಾಕಲ್ಲ, ಕೆಲವರು ಬಿಸಿನೀರು ಹಾಕಿ ಕಲಿಸ್ತಾರೆ. ನಾನು ತಣ್ಣೀರಲ್ಲೇ ಕಲಿಸ್ಕೊತೀನಿ. ಎಲ್ಲ ಕಡೆಯಿಂದನೂ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ. ರೊಟ್ಟಿ ಹಿಟ್ಟು ಕಲಿಸೋವಾಗ ಗಮನಿಸಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದರೆ, ಅತೀ ತೆಳ್ಳಗೆ ಕಲಿಸ್ಕೋಬಾರ್ದು. ಸ್ವಲ್ಪ ಗಟ್ಟಿಯಾಗೇ ಹಿಟ್ಟಿದ್ರೆ ನಿಮಗೆ ಗರಿಗರಿಯಾಗುತ್ತೆ ರೊಟ್ಟಿ. ತುಂಬ ಸಾಫ್ಟಾಗಿ ಆಗಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನೀವು ಕಲಿಸ್ಕೊಂಡು ದಪ್ಪಕ್ಕೆ ತಟ್ಕೊಂಡ್ರೆ ಆವಾಗ ಸಾಫ್ಟಾಗಿಯೂ ಆಗುತ್ತೆ. ತೆಳ್ಳಗೆ ತಟ್ಟಿದ್ರೆ, ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಂಡು ತೆಳ್ಳಗೆ ರೊಟ್ಟಿನ ತಟ್ಟಿದ್ರೆ ನಿಮಗೆ ರೊಟ್ಟಿ ಗರಿಗರಿಯಾಗುತ್ತೆ. ನಾನು ಬಾಣಲೆ ರೊಟ್ಟಿ ಮಾಡ್ತೀನಿ, ಹಾಗಾಗಿ ನಾನು ಇಲ್ಲಿ ಈ ಥರ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಎಲ್ಲ ಕಡೆಯಿಂದ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊತ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನು 1 ಚೊಂಬಷ್ಟು ನೀರು ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಚೊಂಬವರೆಗೂ ಬಳಸಿದ್ದೀನಿ. ನಿಮಗೆ ಅಳತೆ ಗೊತ್ತಾಗಲ್ಲ ಅನ್ನೋದಾದರೆ ಇಷ್ಟರಲ್ಲಿ ನೋಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಇಲ್ಲ ಕಣ್ಣಂದಾಜಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳೋದಾದರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿಕೊಂಡು ನಿಮಗೆ ಇನ್ನೂ ಬೇಕು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಲಾಸ್ಟಲ್ಲಿ ಹಾಕುವಾಗ ನೀರು ಜಾಸ್ತಿ ಹಾಕ್ಬಿಟ್ರೆ ಆವಾಗ ತಿರ್ಗಾ ನೀರು ಜಾಸ್ತಿ ಆಯಿತು ಅಂತ ಅಕ್ಕಿ ಹಿಟ್ಟು ಹಾಕಬೇಕು, ಅಕ್ಕಿ ಹಿಟ್ಟು ಜಾಸ್ತಿ ಆಯಿತು ಅಂತ ನೀರು ಹಾಕಬೇಕು ಅಂತ ತಿರ್ಗಾ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಅಂದಾಜಲ್ಲಿ ಗಟ್ಟಿಯಾಗೇ ಇರಲಿ ಹಿಟ್ಟು, ಆ ಥರ ಕಲಿಸ್ಕೊಳ್ಳಿ. ಅದಕ್ಕೆ ನೋಡಿ ನಾನು ಲಾಸ್ಟಲ್ಲಿ ಹಾಕುವಾಗ ಸ್ವಲ್ಪ ನೀರನ್ನ ಒಂದು ಹಿಡಿನಲ್ಲಿ ಚುಮ್ಕಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಗಿಬಿಟ್ರೆ ತೊಂದರೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಹಿಟ್ಟು ಕಲಿಸಿದ ಮೇಲಿಂದ ನೀವು ಕೈನಲ್ಲಿ ತೊಗೊಂಡು ನೋಡಿ, ಕೈಗಿನ್ನೂ ಅಂಟೋ ಥರ ಇರಬಾರ್ದು, ಕರೆಕ್ಟಾಗಿರಬೇಕು. ಈ ಥರ ಒಂದು ಉಂಡೆ ಮಾಡಿದ್ರೆ ಉಂಡೆ ಸಿಗೋ ಹಾಗೆ ಮಾಡ್ಕೊಳ್ಳಿ, ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಇಷ್ಟು ಸೈಜ್ದು ನಾನು ಒಂದು ರೊಟ್ಟಿಗೆ ಉಂಡೆ ಬಳಸ್ತೀನಿ. ಸೊ ನೋಡಿ, ಈ ಥರದ್ದು ನೀವು ಹಿಟ್ಟು ರೆಡಿ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ಬಾಣಲೆ, ತೆಳುವಾಗಿರುವಂಥ ಬಾಣಲೆ ತೊಗೊಂಡ್ರೆ ಚೆನ್ನಾಗಾಗುತ್ತೆ ರೊಟ್ಟಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಫಸ್ಟಿಗೆ. ಆ ಎಣ್ಣೆಯಲ್ಲಿ ರೊಟ್ಟಿದು ಹಿಟ್ಟೊಂದು ಉಂಡೆ ತೊಗೊಂಡಿರ್ತೀವಲ್ವ, ಅದನ್ನು ಒಂದು ಸರ್ತಿ ಹೊರಳಿಸ್ಕೋಬೇಕು. ಆವಾಗ ಹೊರಳಿಸ್ಕೊಂಡ್ರೆ ಅದು ಎಲ್ಲ ಕಡೆ ಎಣ್ಣೆ ಸವರುತ್ತಲ್ವ, ಆವಾಗ ಚೆನ್ನಾಗಿ ತಟ್ಟಕ್ಕೆ ಈಸಿ ಆಗುತ್ತೆ. ಆ ಥರ ಹೊರಳಿಸ್ಕೊಂಬಿಟ್ಟು ನೋಡಿ, ಹೀಗೆ ಕೈಯಲ್ಲಿ ತಟ್ತಾ ಹೋಗಬೇಕು. ಎಷ್ಟು ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಕಲಿಸ್ಕೊಂಡಿದ್ರೆ ನಿಮಗೆ ತಟ್ಟೋದು ಒಂದು ಕೆಲಸ ಅನಿಸಲ್ಲ ಮತ್ತು ಕಷ್ಟ ಆಗೋಲ್ಲ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಬಿಟ್ರು ಹಿಟ್ಟನ್ನು ಏನಾಗುತ್ತೆ ಅಂದರೆ
ರೊಟ್ಟಿ ತಟ್ಟೋವಾಗ ಮುಂದಕ್ಕೆ ಜರುಗ್ತಾನೆ ಇರಲ್ಲ, ಆಮೇಲೆ ತಟ್ಟಿ ಕೈಯೆಲ್ಲ ನೋವು ಬರುತ್ತೆ. ತೀರಾ ಅತೀ ಗಟ್ಟಿಯಾಗೂ ಅಲ್ಲ, ಅತೀ ತೆಳ್ಳಗೂ ಅಲ್ಲ ಅನ್ನೋ ಥರ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಸಾಮಾನ್ಯವಾಗಿ ರೊಟ್ಟಿ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ, ಆದ್ರೂ ಬಾಣಲೆ ರೊಟ್ಟಿ ಮಾಡ್ದಲೇ ಇರಬಹುದು. ಹಾಗಾಗಿ ಬಾಣಲೆ ರೊಟ್ಟಿಗೆ ಈ ಥರ ನಮ್ಮಮ್ಮ ಎಲ್ಲ ಮಾಡುವಾಗ ಏನು ಅಂದರೆ ಬಾಣಲೆ ತುದಿವರೆಗೂ ತಟ್ಟೋರು, ದೊಡ್ಡ ರೊಟ್ಟಿ ಮಾಡಿಕೊಡೋರು. ನಾನು ಒಂದು ಮುಕ್ಕಾಲ್ವರೆಗೂ ತಟ್ತೀನಿ. ಆಮೇಲೆ ಬಾಣಲೆ ತುದಿವರೆಗೂ ನೀವು ತಟ್ಟಿದ್ರೆ ಅಕಸ್ಮಾತು ಬಾಣಲೆನೇ ಸೈಡಿಗೆ ಹೊರಳಿಸ್ಕೊಂಬಿಟ್ಟು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಮಧ್ಯದಲ್ಲಿ ಒಂದು ತೂತ ಮಾಡಿಬಿಟ್ಟು ಅದು ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಗೊತ್ತಾಗೋಕ್ಕೆ ಅಂದ್ಬಿಟ್ಟು ಎಲ್ಲ ಬೇಯಕ್ಕಿಡಬೇಕು ಬಾಣಲೆನ. ಅದೇ ಥರ ಇನ್ನೂ ಒಂದು ರೊಟ್ಟಿ ತಟ್ಟಿದ್ದೀನಿ, ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಜೋರುನಲ್ಲಿಟ್ಟರೆ ಅಲ್ಲೇ ಇಟ್ಕೊಂಡು ನೋಡ್ಕೊಳ್ಳಿ. ಅಲ್ಲೇ ಇದ್ಕೊಂಡು ಅಕಸ್ಮಾತ್ ನೀವು ಆ ಕಡೆ ಈ ಕಡೆ ಹೋಗ್ಬೇಕು, ಬೇರೆ ಏನೋ ಕೆಲಸ ಮಾಡ್ತಿದ್ದೀರಾ ಅಂದರೆ ಸಣ್ಣೂರು ಇಟ್ಕೊಂಡು ಬೇಯಿಸ್ಕೊಂಡ್ರೂ ತೊಂದರೆ ಇಲ್ಲ. ಬೇಯ್ತಾ ಇರುವಾಗ ಒಂದು ಸ್ವಲ್ಪ ಇದ್ರ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಬಹುದು. ಅಕಸ್ಮಾತ್ ನಿಮಗೆ ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋಂಥವ್ರಾದರೆ ಇಷ್ಟೇ ಎಣ್ಣೆನಲ್ಲಿ ಬೆಂದ್ರೂ ಚೆನ್ನಾಗಾಗತ್ತೆ. ನೋಡಿ, ನಾನು ಒಂದು ಚಮಚದಷ್ಟು ಎಣ್ಣೆ ಮೇಲಿಂದ ಹಾಕಿದ್ದೀನಿ. ಅದಾದಮೇಲಿಂದ ಸೈಡ್ಸಲ್ಲೆಲ್ಲ ಸ್ವಲ್ಪ ಕೆಂಪಗಾಗೋಂಗಾಗತ್ತೆ. ಅದಾದಮೇಲಿಂದನೇ ನೀವು ಅದನ್ನು ಟರ್ನ್ ಮಾಡಬೇಕು ರೊಟ್ಟಿನ. ನೀವು ಅಕಸ್ಮಾತ್ ಬಾಣಲೆನಲ್ಲಿ ತಟ್ಟಲ್ಲ ಅನ್ನೋದಾದರೆ ತವ ಮೇಲೆ ನೀವು ಮಾಡೋದಾದರೆ ಯಾವುದನ್ನ ಶೀಟು ಅಥವಾ ಹೋಳಿಗೆ ಶೀಟ್ ಅಂತ, ಹೋಳಿಗೆ ಪೇಪರ್ ಅಂತ ಸಿಗುತ್ತೆ, ಅಥವಾ ಯಾವುದನ್ನ ಎಣ್ಣೆ ಕವರಲ್ಲೋ ಆ ಥರದ್ರಲ್ಲಿ ಅಥವಾ ಬಾಳೆ ಎಲೆನಲ್ಲಿ ತಟ್ಟಿದ್ರೆ ತುಂಬಾ ರುಚಿಯಾಗುತ್ತೆ. ಇದರಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಮಾಡ್ಕೊಂಬಿಡ್ಬೋದು ಈ ಥರ ರೊಟ್ಟಿನ, ತುಂಬ ರುಚಿಯಾಗುತ್ತೆ. ಇದ್ರ ಜೊತೆಗೆ ಒಂದು ಸಿಂಪಲ್ಲಾಗಿರೋ ಕಾಯಿ ಚಟ್ನಿ ಮಾಡಿದ್ರೂ ಸಾಕು, ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಯಾವುದ್ರ ಜೊತೆ ಬೇಕೋ ಅದನ್ನು ಎರಡೂ ಕಡೆ ಈ ರೊಟ್ಟಿನ ಬೇಯಿಸ್ಕೊಂಬಿಟ್ಟು ಯಾವುದ್ರ ಜೊತೆ ತಿನ್ನಬೇಕು ಅನಿಸುತ್ತೋ ಅದ್ರ ಜೊತೆ ತಿನ್ನಬಹುದು. ಇಲ್ಲ ಅಂತಂದರೆ ಹೀಗೆ ಬರೀ ರೊಟ್ಟಿನೇ ತಿಂದ್ರೂ ಬಹಳ ರುಚಿಯಾಗುತ್ತೆ. ಈ ಥರದ್ದೊಂದು ರೊಟ್ಟಿ ಮಾಡಿಬಿಟ್ಟು ನೀವು ಖಂಡಿತ ನನಗೆ ಹೇಗಾಯಿತು ಅಂತ ತಿಳಿಸ್ಬೇಕು. ನಿಮ್ಮ ಲೈಕ್, ಶೇರು ಮತ್ತು ಕಮೆಂಟು ಎಲ್ಲ ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ.